ನಾನೆಲ್ಲೋ ನಿನಗೆ ಮದುವೆ ಆಗೈತೆ ಅನ್ಕೊಂಡಿದ್ನಲ್ಲಪ್ಪ. ರಾಮು, ಇಲ್ಲ ಶಣ್ಬಗ್ರೆ, ನನ್ನ ತಮ್ಮನವ್ರಿಗೆ ಇಬ್ಬರಿಗೂ ಮದುವೆ ಮಾಡಿದ್ದೀನಿ. ಅವ್ರು ತಗೊಂಡು ನನ್ನ ಮಕ್ಕಳು. ಯಾಕೋ ನಂಗೆ ಮದುವೆ ಅಂದ್ರೇ ಇಷ್ಟ ಇಲ್ಲ. ಮಾನವನ ಜನ್ಮ ಶ್ರೇಷ್ಠವಾದ ಜನ್ಮನಪ್ಪ. ಹಾಂ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಹಾಂ, ಇವೆಲ್ಲ ಮುಂಚಿನ ಗುಣಗಳು. ಅದನ್ನು ಅನುಭವಿಸ್ತಿರೇ ನಾವು ಶಿವನ ಪಾದ ಸೇರಿದ್ರೆ ಸಾರ್ಥಕತೆ ಇಲ್ಲಪ್ಪ. ನೀನು ನನ್ನ ಮದುವೆ ಆಗಲೇಬೇಕಪ್ಪ. ನೀನು ನನ್ನ ಮಗನಿದ್ದಂಗಿದೆಯಾ, ಮದುವೆ ಆಗಲೇಬೇಕು. ಶಾನ್ಬಗ್ರೆ, ನಿಮ್ಮ ಹತ್ರ ಒಂದು ಮಾತು ಹೇಳಬೇಕಾಗಿತ್ತು. ಏನಪ್ಪ? ಇವತ್ತು ನಾನು ತೋಟದಾಗಿದ್ದೆ. ತೋಟದಾಗಿ ಇದ್ದಾಗ ಒಬ್ಬ ಹುಡುಗನು ಕಾವಿ ಬಟ್ಟೆ ಹಾಕ್ಕೊಂಡು ಬಂದ. ಹಾಂ, ಆ ಹುಡುಗನು ನನ್ನ ಮದುವೆ ಆಗು ಹಂಗೆ ನೀವು ಹೆಂಗೆ ಹೇಳಿದ್ರೆ ಹಂಗೆಲ್ಲ ಹೇಳ್ದ. ಆಮೇಲೆ ನಾನು ಆಗಲ್ಲ ಅಂದಿದ್ದಕ್ಕೆ ಶಾನ್ಬಗ್ರ ಮನೆಗೆ ಹೋಗ್ರಿ, ಅವರು ಸಂಸಾರ ಹೆಂಗೆ ನಡೆಸ್ತಾರ ನೋಡ್ರಿ ಅಂತ ಹೇಳಿ ಎಲ್ಲ ಹೊರಟೋಗ್ಬಿಟ್ಟ. ಹುಡುಗಿಗೆ ಸಿಕ್ಕಲಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ಬಂದೆ. ಏನೋ ಹೇಳಿದ್ನಲ್ಲ, ಏನೋ ಅದ್ರ ಬಗ್ಗೆ ಏನೋ ತಿಳಿತದೇನೆ ಅಂತ ನಿಮ್ಮ ಮನೆಗೆ ಸೀದಾ ಹೊರಟು ಬಂದ್ಬಿಟ್ಟೆ. ಮನೆಗೆ ಕೂಡ ಹೋಗಿಲ್ಲ ನಾನು. ಓ, ಇದು ಕತೆ. ಸರಿ ಸರಿ ಸರಿ. ನಮ್ಮ ಮನೆ ದೇವರಪ್ಪ ಅದು. ಹೌದಾ? ಹ್ಞೂ. ಏನು ಕಾರಣ ಇದ್ದೀರಾ? ಆ ಅಪ್ಪನ ಯಾರ ಕಣಕ್ಕೂ ಕಾಣಿಸಲ್ಲ. ಏನೋ ಕಾರಣ ಐತೆ, ಅದಕ್ಕೆ ನಿನ್ನ ಕಣ್ಣು ಕಾಣಿಸವನೆ. ಆ ಅಪ್ಪನು ನಿನಗೆ ಮದುವೆ ಮಾಡಬೇಕು ಅಂತ ನಿಂತವನಂದ್ರೆ ನಿನ್ನ ಮದುವೆ ಆಗೇ ಆಗ್ತದೆ. ಅದು ಎಷ್ಟೇ ಅಡೆ ತಡೆಗೆ ಬಂದ್ರೂ ನಿನ್ನ ಮದುವೆ ಆಗೇ ಆಗ್ತದೆ. ಅಲ್ಲ ಶಣ್ಬಗ್ರೆ, ಇವಾಗ ನಿಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ನಂಗೆ ದಿಗ್ಲಾತೈತೆ. ಏನಾಯ್ತಪ್ಪ ನಮ್ಮನೆ ಪರಿಸ್ಥಿತಿಗ? ಏನೂ ಆಗಿಲ್ಲ, ಏನೇನೂ ಆಗಿಲ್ಲ. ಇಷ್ಟೊತ್ತು ಎಷ್ಟೊಂದು ಜಗಳ ಆಡಿದ್ರು. ಹಾಂ, ಗಲ್ಲ ಬಟ್ಟೆಗೆ ಹಿಡ್ಕೊಂಡು ಅವ್ರನ್ನ ಕೆಳಕಾಕಿ ಇವ್ರು ಹೊಡೆಯೋದು, ಇವ್ರನ್ನ ಕೆಳಕಾಕಿ ಅವ್ರು ಹೊಡೆಯೋದು, ಹೆಂಗ್ಸ್ರು ಬರೋದು, ಮಾತಾಡೋದು, ಇದೆಲ್ಲ ಜಗಳ ನೋಡಿದ್ರೆ ಭಯ ಆಗ್ತದೆ ನಂಗೆ. ಭಯ ಪಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ನೆಲದಾಗ ಇಬ್ಬರು ಜಗಳ ಮಾಡ್ತಾಯಿದ್ರಲ್ಲ, ಅವರಿಬ್ಬರು ನನ್ನ ಮಕ್ಕಳು, ಇನ್ನೊಬ್ಳು ನನ್ನ ಹೆಂಡತಿ, ಇನ್ನಿಬ್ಬರು ನನ್ನ ಸೊಸೆಗಳು. ಅವ್ರನ್ನೆಲ್ಲ ಎಲ್ಲಕ್ಕಪ್ಪ ಕಳ್ಸೋಕ್ಕಾಗ್ತದೆ? ಧೈರ್ಯವಾಗಿ ನಿಂತು ಎಲ್ಲ ಸರಿಸಮ ಮಾಡ್ಕೊಬೇಕು. ಭಯ ಪಟ್ಕೊಂಡಿದ್ರೆ ಅಷ್ಟೇ. ಇನ್ನು ನಮ್ಮ ಸಂಸಾರ ಗಾಳಿಗೆ ತೂರ್ದಂಗೆ ಆಗೋತೈತೆ. ಹಾಂ, ದಿಕ್ಕಕ್ಕೆ ಒಬ್ಬೊಬ್ರು ಆಗೋಗ್ಬಿಡ್ತಾರೆ. ನಮ್ಮ ಮನೆಗೆ ಜನ ಜಾಸ್ತಿ. ಅದನ್ನು ಕರೆಕ್ಟಾಗಿ ಹೊಂದ್ಕೊಂಡು ಹೋಗೋ ಚಾಣಕ್ಷತನ ನಮಗೆ ಬೇಕು. ಆಯಿತಾ? ಯಾಕಪ್ಪ ಹಂಗಿದೆಯಾ ಸೈಲೆಂಟಾಗಿ? ಹಾಂ, ಅಯ್ಯೋ, ನಿಮ್ಮಷ್ಟು ಬುದ್ಧಿ ನನಗಿಲ್ಲ ಶಾನ್ಬಗ್ರೆ. ಇನ್ನು ಯಾವ ವಯಸ್ಸು, ಮದುವೆ ಇಲ್ಲ, ಮಕ್ಕಳಿಲ್ಲ, ಇನ್ನೇನು ಅನುಭವ ಆಗ್ತೈತಿ ನಿಂಕ? ಹಾಂ, ನೋಡಪ್ಪ, ಧೈರ್ಯವಾಗಿ ಮದುವೆ ಆಗು. ಇಲ್ಲ ನಾನೇ ಮುಂದೆ ನಿಂತು ನಿಂಗೆ ಮದುವೆ ಮಾಡಿಸ್ತೀನಿ. ಅಷ್ಟು ಬಿಂಕ ಗೊತ್ತಿರಬೇಕು. ಗೊತ್ತೇನಕ? ಅಯ್ಯೋ ಮಾರಾಯ, ಗೊತ್ತಲ್ಲೋ, ಗೊತ್ತು. ಬಿಂಕ ಬಿನ್ನಾಣ ಗೊತ್ತು ಇರಬೇಕು. ಓ, ಸರಿ ಸರಿ ಸರಿ. ಹ್ಞೂ, ನೀನು ಮನೆಗೆ ಹೋಗಿದ ತಕ್ಷಣ ಎಲ್ಲರೂ ಗಪ್ಚಿಪ್ಪು ಮಾತಾಡ್ಕೊಡ್ದು. ಎಲ್ಲರೆಲ್ಲ ಮುದ್ರಕೊಬೇಕು, ಹಂಗಿರ್ಬೇಕು ನೀನು. ಮದುವೆ ಆದಮೇಲೆ ನನ್ನ ಹೆಂಡ್ತಿ, ನನ್ನ ತಮ್ಮನ ಹೆಂಡ್ತಿಗಳು ಎಲ್ಲ ಕಿತ್ಲಾಡ್ತಾರೇನೋ. ಇವಾಗ ನಾವು ಎಷ್ಟು ಜನ ಇದ್ದೀರಿ? ನಾನು, ನಮ್ಮ ಅಮ್ಮನು, ನಮ್ಮ ತಮ್ಮನವರಿಬ್ಬರು, ಅವರು ಹೆಂಡ್ತಿಗಳು. ಹ್ಞೂ, ಇಷ್ಟು ಜನ ಅವರೇ. ಅವ್ರನ್ನೆಲ್ಲ ಕಂಟ್ರೋಲಾಗಿ ಇಕ್ಬೇಕು ನೀನು. ಏನು ಕಂಟ್ರೋಲಾಗಿ ಇಕ್ಕೋದು, ಏನು ಕತೆನೋ? ನನ್ನ ದೊಡ್ಡ ತಮ್ಮನೇನರು ಬಂದು ಬೂಟಿ ಪಾರ್ಲರ್ಗೆ ಹೋಗ್ಬೇಕು, ಕಾಸು ಕೊಡು ಬಾವ ಅಂತಾಳೆ. ನಮ್ಮ ಚಿಕ್ಕ ತಮ್ಮನೇನರು ಬಂದು ಬಾವ ನಾನು ಸೀರೆ ತಗೊಬೇಕು, ಡ್ರೆಸ್ ತಗೊಬೇಕು, ಕಾಸು ಕೊಡು ಅಂತಾಳೆ. ನಂಗೆ ಕೊಟ್ಟು ಸಾಕಾಗ್ಬಿಟ್ಟದೆ. ಓ, ಸರಿ ಬಿಡು. ಉದ್ಧಾರ 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 ಅಲ್ಲಿಂದ ಅಲ್ಲೇ ಕರ್ಗೋತಾ ಇರ್ತದೆ. ಉತ್ಪತ್ತಿ ಎಲ್ಲ ತಾಡೆ. ಹಾಂ, ನೀನು ಆ ಸಣ್ಣ ಪುಟ್ಟ ಖರ್ಚುಗಳಿಗೆಲ್ಲ ಕೊಟ್ಟಿವಾಗ ಆ ಅಮ್ಮನವ್ರು ಏನೋ ದೊಡ್ಡ ಸಿಟಿನಾಗ ಅವರಾ? ಇವಾಗ ನಮ್ಮ ಮನೆಗಿಲ್ಲ ಇಬ್ಬರು ಸಸಿಗಳು, ನಾವಿರೋದು ಹಳ್ಳಿಗ್ಲಾಗೆ ತಾನೆ. ಏನಕ್ಕೆ ಬೇಕು ಅವೆಲ್ಲನೂ? ಅದೇ ಏನಕ್ಕೆ ಬೇಕು? ಇವಾಗ ಒಂದು 3-4 ದಿವಸ ನನಗೆ ಟೈಮ್ ಕೊಡು. ನಾನು ಒಂದು ಹೆಣ್ಣು ಪತ್ತೆ ಹಾಕ್ಸ್ತೀನಿ. ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ. ಯಾಕೋ ದಿಗ್ಲಾಗ್ತದೆ ಶಾನ್ಬಗ್ರೆ. ಇವಾಗ ಏನೋ ನೀವು ಇವ್ರನ್ನೆಲ್ಲನೂ ಸಮಾಧಾನ ಮಾಡಿದ್ ನೋಡಿರೋ ಅಷ್ಟು ಧೈರ್ಯ ಬಂತು. ಆದ್ರೂ ಏನೋ ದಿಗ್ಲು ಮಾಡಬೇಕಪ್ಪ ಸಮಾಧಾನ. ಇದು ಸಂಸಾರನಪ್ಪ. ಹಾಂ, ಸಂಸಾರ ಸಾಗರ ಅಂತ ಹೇಳ್ತಾರಲ್ಲ, ಗಾಳಿ ಎತ್ತು ಬೀಸ್ತಾ ಇದ್ರೆ ಹತ್ತೋತಾ ಇರ್ಬೇಕು ನಾವು. ಏನು ಮಾಡೋಕ್ಕಾಗಲ್ಲ. ಇವಾಗ ಬೆಳಗ್ಗೆ 2 ಲಕ್ಷ ಯಾರು ತಂದ್ಕೊಟ್ಟಿರೋದು? ನನ್ನ ತಮ್ಮನು, ಎರಡನೇವನು. ಓ, ಸರಿ ಸರಿ. ತಿಳಿತೀರಾ? ನಮ್ಮ ದೊಡ್ಡವನ ಕೈಲಿ ಕೊಟ್ಬಿಟ್ಟು ಹೊಟ್ಬಿಟ್ಟವನೆ. ಹ್ಞೂ, ನಿಮ್ಮ ದೊಡ್ಡ ಮಗನ ಕೈಲಿ ದುಡ್ಡು ಯಾಕೆ ಇಸ್ಕೊಂಬಿಟ್ರಿ ನೀವು? ನಾನು ಸಂಸಾರ ಯಾರಿಗೂ ಬಿಟ್ಕೊಡಲ್ಲಪ್ಪ. ನಾನಿರೋವರೆಗೂ ನಾನೇ ನಡೆಸ್ತೀನಿ. ಯಾರಿಗೂ 1 ರೂಪಾಯಿ ಏನು ಕೊಡಲ್ಲ. ಏನು ಬೇಕೋ ಅದೆಲ್ಲ ಮನೆಗೆ ತಂದಾಕ್ತೀನಿ. ಅದು ಬಿಟ್ಟರೆ 1 ರೂಪಾಯಿ ಯಾಕೇನು ಕೊಡಲ್ಲ ನಾನು. ಅವ್ರಿಗೆ ಏರ್ಪಿನೇ ಬೇಕು, ಲಿಪ್ಪುಟಕ್ಕೆ ಬೇಕು, ಆಮೇಲೆ ಈ ಉಬ್ಬುಗಳೆಲ್ಲ ಗೀಸ್ಕೊಂತಾರಲ್ಲ ಅದು ಬೇಕು, ಆಮೇಲೆ ಸೋಪು ಪೌಡ್ರು ಕೀಮುಗಳು ಅವೆಲ್ಲ ಬೇಕು. ಅವ್ರಿಗೆ ಯಾಕೆ ಅವ್ರು ಕಾಸು ಕೊಡಲ್ಲ ನೀವು? ನಮ್ಮ ಮನೆಗೆ ಅವೆಲ್ಲ ಇಲ್ಲಪ್ಪ. ಹಂಗೂ ಅಮ್ಮನವ್ರಿಗೆ ಬಳೆಗಳು ಟಿಕ್ಕರ್ಗಳು ಬೇಕಂತಂದರೆ ಅವ್ರ ಗಂಡವ್ರ ಕೈಲಿ ಒಂದಷ್ಟು 1,000 ರೂಪಾಯೋ 2,000 ರೂಪಾಯೋ ಕೊಡ್ತೀನಿ. ಅವರೇ ಕರ್ಕೊಂಡೋಗಿ ಏನು ಬೇಕೋ ಅದು ತಗೊಂಡು ಬರ್ತಾರೆ. ನಾವು 1,000ಗಳು 5,000 10,000 ಕೊಡೋ ಒಡಕೆ ಇಕ್ಕೊಂಡಿಲ್ಲ. ಓ, ಸರಿ ಸರಿ ಸರಿ. ಇದು ಸಮಾಚಾರ. ಅಯ್ಯೋ, ಆದರೂ ನನ್ನ ತಮ್ಮನೆಂಟಿಗಳು ಬಜಾರಿಗಳು, ಬೊಲೆ ಬಜಾರಿಗಳು. ಅವ್ರಿಗಿನ್ನ ಬಜಾರ್ ನೀನು ಆಗ್ಬೇಕು. ಅಷ್ಟು ಜೋರಾಗಿ ಕಡ್ದಾಗ ಮಾತಾಡ್ಬೇಕು ನೀನು. ಎಲ್ಲ ಮಾತಾಡೋ. ಹಾಂ, ಲೇ ಚಿಕ್ಕನೆ ಬಾರಲ್ಲೇ. ಏನಪ್ಪ? ಬಾರಲ್ಲೇ ಇಲ್ಲಿ. ಅಣ್ಣ, ಮಕ್ಳೆಷ್ಟು ಜನ? 8 ಜನನ? ಇನ್ನ ಮದುವೆನೇ ಆಗಿಲ್ಲ ನಂಕ. ಅಯ್ಯೋ, ಹೋಗಿ ನೀನು ಪಾಸ್ಕುಲ ಮುದುಕನಾಗೋದಾ ಇದೆಯಾ ಇವಾಗೇನೇನೆ? ಇದ್ಯಾಕ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದೆಯಾ? ಸರೋಯ್ತು ಬಿಡು. ಅಯ್ಯೋ, ಎಣ್ಣೆ ಸಿಕ್ಕಿಲ್ಲ ನಂಕ. ಅಯ್ಯ, ನಮ್ಮೂರು ಪಟೇಲಪ್ಪನ ಕೇಳಿದ್ರೆ ಒಟ್ಟು ಒಟ್ಟು ಮುಳುಗ್ದಾಗೋ, ಇಲ್ಲ ನಿಂತು ಮಧ್ಯಾಹ್ನದಾಗೋ, ಇಲ್ಲ ಅಮಾವಾಸ್ಯೆಗೋ, ಪೌರ್ಣಮಿಗೋ ಉಡ್ತೊಳ್ಳಿ ಯಾರನ್ನ ಒಬ್ಬನ ತೋರಿಸ್ತಾ ಇದ್ನಲ್ಲ. ಹಾಂ,
ಒತ್ತುಡ್ದಾಗೋ ಒತ್ತು ಮುಳುಗ್ದಾಗೋ ನಿಂತು ಮಧ್ಯೆ ಅಂದಾಗೋ ಇಲ್ಲ ಅಮಾವಾಸ್ಯ ದಿನನೋ ಪೌರ್ಣಮಿ ದಿನನೋ ಊಟದೊಳಗೆ ನಾವು ಒಬ್ಬಳನ್ನ ತೋರಿಸ್ತಾ ಇದ್ವು ನಮ್ಮೂರು ಪಟೇಲಪ್ಪನೂ ಅನ್ನೆ ಲೇಚಿಕೊನೆ ಗತ್ತಾಗಿ ನಿಂತ್ಕೊಳ್ಳ ಗತ್ತಾಗೆ ಗೊತ್ತು ಹಂಗತ್ರೇನು ಲೇ ಕೋಪ ಮಾಡ್ಕೊಂತೀಯಲ್ಲ ಹಂಗೆ ಮಾಡ್ಕೊಳ್ಳ ಇವಾಗ ನೀನು ಯಾರ ಮೇಗ ಥೋ ಈ ನನ್ನ ಮಗನ ಹತ್ರ ಹೋಗೋಕ್ಕಾಗಲ್ಲ ನಾನು ದೊಡ್ಡದ ಮೇಲೆ ಕೋಪ ಮಾಡ್ಕೊಳ್ಳ ಹೋಗು ಅವನ ಮೇಲೆ ಕೋಪ ಮಾಡ್ಕೊಳ್ಳಿ ನಾನು ಮಾಡ್ಕೊಳಲ್ಲಪ್ಪ ಓ ನಾನು ಕೆಲಸದ ನಾನು ಓದ್ತೀನಿ ಹೋಗು ಒಬ್ಬಟ್ಟಿಗೆ ಜಾಸ್ತಿ ತಿನ್ಬಿಟ್ಟಿದ್ದೀನಿ ನಾನು ವರ್ಷಕ್ಕೆ ಮಲ್ಕೊಬೇಕು ಬೀಳ್ತವೆ ನಿನ್ ಕೇಟಿಗೆ ಹೇಳಿ ಮಾತು ಕೇಳಿಲ್ಲ ಅಂದ್ರೆ ವಾ ಆ ಬುದ್ಧಿ ಯಾಕಡೆ ಒಬ್ಬಟ್ಟಿಗೆ ಜಾಸ್ತಿ ತಿಂದಿದ್ದೀನಾ ಹೋಗ್ ಮುಂದಕ್ಕೆ ಹೋಗ ಅದೇನು ಹೇಳು ನೋಡ್ಕೊಂಡೆ ಮುಂದೆ ಯುಗಾದಿ ಪಟ್ಟಿರ್ತೀಯೋ ಇರಲ್ಲ ಅದೇನೋ ಕೇಳ್ಬಿಡ್ತೀನಿ ಹೇಳು ಅಷ್ಟು ಗೊತ್ತಾಗಿ ನಿಂತ್ಕೋ ಅವ್ರಿಗೆ ಟ್ರೈನಿಂಗ್ ಕೊಡು ಬೇರೆಯವ್ರ ಹತ್ರ ಎಲ್ಲ ಹೆಂಗೆ ಮಾತಾಡಬೇಕು ಅಂತ ಹೆಂಡತಿ ಹತ್ರ ಹೆಂಗೆ ಮಾತಾಡಬೇಕು ಬೇರೆಯವ್ರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಡೋಕ ಅಯ್ಯ ನೀನಪ್ಪ ಸ್ಕೂಲ ಅಷ್ಟೇನಾ ನಾನು ಇನ್ನೇನೋ ಅನ್ಕೊಂಬಿಟ್ಟಿದ್ನಿ ಹೋಗು ಮುದ್ಕ ಅದನ್ನು ಹೇಳ್ಕೊಡ ಹೇಳೋಣ ಈಗಣ ಆ 1 ಆ 2 ಆ 3 ಆ 4 ಆ 5 ಆ 6 ಆ 7 ಅಣ್ಣ ನನ್ನ ನೋಡ್ಕಣ ಆ 1 ಆ 2 ಆ 3 ಆ 4 ಆ 5 ಆ 6 ಆ 7 ಸಾವಿತ್ರಮ್ಮ ಅಡಿಗೆ ಮನೆಗೆ ಇಟ್ಕೊಳ್ಳ ಅದೇನೋ ಒಂದು ಇಕ್ತಿ ಬಿಸಾಕಮ್ಮ ನೋಡಿ ಇವತ್ತು ಇವನ್ ಕನ್ನಡ ಮುರಿತೀನಿ ಯಾಕಪ್ಪ ನಿಮ್ಮ ಅಪ್ಪನ ತಿಂದಿದ್ದೀನಿ ನಾನು ನೋಡು ಮುರಿಯಕ್ಕ ಆ ಹೆಣ್ಣಿಗೆ ಹೇಳ್ಕೊಡಂದ್ರೆ ಹೇಳ್ಕೊಡ್ತಾ ಇದ್ದೀನಿ ನಾನು 1 2 ಹೇಳ್ಕೊಡಂತ ಹೇಳಿದ್ದು ಕೋಪದಾಗೆ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ ಅಂತ ಹೇಳಿದ್ದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಡ ಓ ಹಂಗೆ ಹೇಳ್ಕೊಡ್ತೀನಿ ಹೇಳೋಣ ಈಗಣ ಹಿಂಗ್ ನಿಂತ್ಕೊಬೇಕು ಕೈನ ಹಿಂಗೆ ನಡು ಮೇಲೆ ಇಕ್ಕೋ ಇಕ್ಕಂತ ನೀನು ಹೇಳಲೇ ನನ್ ಮಕ್ಕನೇ ನೋಡೋಣ ನನ್ನ ಮಕ್ಕನೇ ನೋಡ್ತಾ ಇರು ನೋಡ್ತಾವ್ ಹೇಳು ಅಯ್ಯ ನೀನು ವರ್ಷದ ಬ್ಯಾಗ್ ಮುಚ್ಕೊಂಡಿತ್ಯಾ ನೋಡ್ತಾ ಇದ್ದೀನಿ ನೋಡೋಣ ನೋಡ್ತಾ ಇದ್ದೀನಿ ನೋಡ ಹಿಂಗ್ ಕೋಪ ಮಾಡ್ಕೊ ಮನೆಗೆ ಹೋಗಿದ ತಕ್ಷಣ ಅಷ್ಟು ಗೊತ್ತಾಗಿರ್ಬೇಕು ನೀನು ಅವ್ರು ಇವ್ರು ಬಂದು ಸಿಕ್ತಂಗೆಲ್ಲ ಮಾತಾಡಂಗಿಲ್ಲ ಯಾರನ ಒಬ್ಬರು ಬಂದು ಮಾತಾಡಕ್ಕಿಕ್ಕೋ ಆಯ್ತಾ ಅವರು ಯಾರು ಏನು ಬೇಕು ಅಂತಾರೋ ಅವ್ರಿಗೆ ಹೋಗಿ ಹೇಳ್ಬೇಕು ಅವರು ನಿಂಗೆ ಬಂದು ಹೇಳ್ಬೇಕು ಹಂಗಿಕ್ಕೋ ಓ ಹಂಗೆ ಹಂಗೆ ಅರ್ಥ ಆಯ್ತಣ್ಣ ನಾನು ಹೇಳಿದ್ದು ಅರ್ಥ ಆಯ್ತಣ್ಣ ಇನ್ನ ಮದುವೆ ಬೇರೆ ಆಗಿಲ್ಲ ಅಂತೀಯಾ ಫಸ್ಟ್ ಮದುವೆ ಮಾಡ್ಕೊ ಮಾಡ್ಕೊ ಮದುವೆ ಹುಡುಗಿ ಸಿಗ್ತಾ ಇಲ್ಲನೋ ಅಯ್ಯ ಸಿಗ್ತಾಳೆ ಮಾಡ್ಕೊ ನಮ್ಮೂರು ಪಟೇಲಪ್ಪನ ಕೇಳ್ತೀನಿ ಹುಡುಕ್ತಾಳೆ ನಿಮ್ಮೂರಾಗ ಯಾರನ್ನ ಅವಳೆ ನೋಡೋ ಕುರಿಗಿ ಮೇಸೋಳ ಮ್ಯಾಕಿಗೆ ಮೇಸೋಳ ಅವಳನ್ನ ಕಟ್ಕೊಂಬಿಡು ಲೈ ಸುಮ್ಮನೆ ಇರಲ್ಲ ನಮ್ಮೂರಾಗ ಒಬ್ಳವಳೇನು ಕುರಿಗಿ ಮೇಸೋಳು ಕಟ್ಕ ಕುರಿಗಿ ಮಾರದ ಇವಾಗ 4,000 5,000 ಓದ್ತವೆ ಅವಳೇ ಕಟ್ಕೊ ಅಯ್ಯೋ ತೀರಾ ಬಡವ್ರಣ ಪಾಪ ಬಡವ್ರಾದ್ರೆ ಏನಂತೆ ಸಾವುಕಾರ ಆದ್ರೆ ಏನಂತೆ ನಿನಗೆ ಪ್ರೀತಿ ಬೇಕಾಗಿರೋದು ಮನೆ ಒಳಗೆ ಬಂದಿದ ತಕ್ಷಣ ಪ್ರೀತಿಯಿಂದ ಮಾತಾಡ್ಸ್ತಾಳಲ್ಲ ಯಾಕೆ ಇಷ್ಟೊತ್ತು ಬಂದೆ ಊಟ ಯಾಕೆ ಮಾಡಿಲ್ಲ ಮನೆಗೆ ಬರ್ತಾ ಇರಬೇಕು ಅಂತ ಜಗಳ ಮಾಡ್ತಾಳಲ್ಲ ಪ್ರೀತಿಯಿಂದ ಅದು ಬೇಕಾಗಿರೋದು ನಿಂಕ ಅಯ್ಯಮ್ಮನ ಬಡತನ ಕಟ್ಕೊಂಡು ನೀನು ಮಿಕ್ಸಿ ಹಾಕೊಂಡು ಕುಡ್ಕೊಂತೀನೋ ಇಲ್ಲನೋ ಇಲ್ಲ ಮತ್ತೆ ಮದುವೆ ಮಾಡ್ಕ ಚೆನ್ನಾಗೋಳ ನೋಡಕ ಓ ಸೂಪರ್ ಆಗೋಳನು ಎಷ್ಟು ಚೆನ್ನಾಗೋಳು ಅಂತೀಯಾ ನಮ್ಮ ಅಮ್ಮನ್ಗೆ ಅವಳು ಕಂಡ್ರೆ ಆಗೋದಿಲ್ಲನೋ ಕಿತ್ಲಾಡ್ತಾ ಇರ್ತಾಳೆ ಅಯ್ಯ ನಿಮ್ಮ ಅಮ್ಮನ ಬಾಯ್ಗೆ 3-4 ಅವಳು ಕತೆ ಕಟ್ಕೊಂಡ್ರೆ ನೀನು ಉದ್ದಾರ ಆಗಲ್ಲ ಅಷ್ಟೇ ನಿಮ್ಮ ಅಮ್ಮನ ಇವತ್ತಿತ್ತಾಳೆ ನಾಳೆ ಓದ್ತಾಳೆ ನೋಡಿ ನಾನು ಮದುವೆ ಆದಾಗ ನಮ್ಮ ಅಮ್ಮನ ಬೇಡ ಅಂದು ನಮ್ಮ ಅಪ್ಪನ ಕರ್ಕೊಂಡೋಗತ್ತ ತಾಳಿ ಕಟ್ಸ್ಕೊಂಡು ಬಂದ್ಬಿಟ್ನು ನೀನು ನಿಮ್ಮ ಅಪ್ಪನ ತಾಳಿ ಕಟ್ಸ್ತಾನೆ ಬಿಡ ನಮ್ಮ ಅಪ್ಪನ ಇಲ್ಲನೋ ಅಯ್ಯ ನೀನಪ್ಪ ಹಾಸ್ಕೂಲ ಹೋಗು ಯಾರನ್ನ ಕೇಳಿದ್ರು ಇಲ್ಲ ಅಂತೀಯ ನಿಮ್ಮ ಅಪ್ಪನೂ ಇಲ್ಲ ಅಂತೀಯ ನೀನೆಲ್ಲರೂ ಇಲ್ಲ ಅಂತೀಯ ಏನು ಮಾಡೋದು ಹೇಳು ಏನೂ ಇಲ್ದಿರ ಒಂದು ಮರ ನಿಂತ್ಕೊಂಬಿಟ್ಟಿದ್ಯಾ ಏನು ಪ್ರಯೋಜನ ನೋಡಪ್ಪ ರಮಣ ನನ್ನ ಮಾತು ಕೇಳು ಆ ಕುರಿ ಮೇಯ್ಸೋ ಹುಡುಗಿ ನಿಂಗೆ ಇಷ್ಟ ಆದರೆ ಮದುವೆ ಮಾಡ್ಕೊ ನೀನು ಮದುವೆ ಯಾವತ್ತಾತೀಯ ಅಂತೇಳು ತಾಳಿ ಆಮೇಕ ಹುಡುಗಿ ಕಾಲುಂಗುರುಗಳು ಆಮೇಕ ಹೂನಾರುಗಳು ಎಲ್ಲ ಎತ್ಕೊಂಬರ್ತೀನಿ ನಾನು ಬೇಡ ಸುಮ್ಮನೆ ಮನೆಯವರೆಲ್ಲ ಒಪ್ಪಿ ಮಾಡ್ತಾರೆ ಒಂದು ಬಾಳು ಕೊಡಪ್ಪ ಬಾಳು ಕೊಡು ಬಡ ಹುಡುಗಿಗ ಒಂದು ಬಾಳು ಕೊಟ್ಟರೆ ಭಗವಂತ ನಂಬಿರ್ತಾನೆ ಆ ಹುಡುಗಿ ಗುಣ ಹೆಂಗೋ ಏನೋ ನಮ್ಗೆ ತಿಳಿದು ನೀನೇ ಯಾವಾಗಲೂ ನೋಡ್ತಾ ಇರ್ತೀಯಲ್ಲ ನಿನಗೆ ತಿಳಿಬೇಕು ಇಲ್ಲ ಶಾನ್ ಬಗ್ರೆ ಒಳ್ಳೆ ಹುಡುಗಿ ಅಷ್ಟು ಜೀವಿ ಪಾಪ ತಂದೆ ಇಲ್ಲ ತಾಯಿ ಇಲ್ಲ ಒಂದು 10-20 ಕುರಿಗಳಿಕ್ಕೊಂಡು ಕುರಿ ಮೇಯಿಸ್ಕೊಂಡಿರ್ತಾಳೆ ದಿನ ಸಿಗ್ತಾಳೆ ನಮ್ಮ ತೋಟದ ಹತ್ರ ಕಡೆನೂ ಬರ್ತಾಳೆ ನಾನು ನೋಡ್ತೀನಿ ಮಾತಾಡಿಸ್ತೀನಿ ನೋಡಪ್ಪ ಇನ್ನೂ ಒಂದ್ಕಿತ ನೋಡುವ ಇನ್ನೂ ಒಂದು ವಾರ 15 ದಿವಸ ನೋಡು ಇವಾಗೇ ನಿರ್ಧಾರ ತಗೊಂಬೇಡ ಒಂದು ವಾರ ಒಂದು 15 ದಿವಸ ನೋಡು ಸರಿ ಶಾನ್ ಬಗ್ರೆ ಒಂದು 15 ದಿವಸ ಟೈಮ್ ಕೊಟ್ರಿ ನಂಕ ಆಮೇಲೆ ಬರ್ತೀನಿ ನಾನು ಆಗ್ಬೋದಪ್ಪ ದೇವ್ರು ಒಳ್ಳೇದು ಮಾಡಿ ಹೋಗ್ಬಿಟ್ಟಪ್ಪ ಅಣ್ಣ ಓಟ್ ಬರ್ತೀನಣ್ಣ ಸರಣ್ಣ ನಮ್ಮನ್ನ ಮರಿಬೇಡ ಮದುವೆ ಕೂಗೋದು ನಿಮ್ಮನ್ನ ಮರೆಯೋಕ್ಕಾಗ್ತೈತೇನಣ್ಣ ಅದೇ 2 ಗಂಟೆಯ ನಂತರ ಸಣ್ಣ ಬಗ್ರು ಹೇಳೋದು ಒಂಥರ ಲೆಕ್ಕಾಚಾರ ಹೋಗ್ಯತೆ ಮನೆಗೆ ಬೇಕಾದಷ್ಟು ತಂದಾಕ್ತೀನಲ್ಲ ಹಣ್ಣು ಹಂಪಲು ತರಕಾರಿ ಎಣ್ಣೆ ಬೇಕಾದಷ್ಟು ತಂದಾಕ್ತೀನಿ ಉಳುಗು ಬಿತ್ತೋತಾಯ್ತವೆ ಇವ್ರಿಗೆಲ್ಲ ಯಾಕೆ ಸುಮ್ಮನೆ ವೇಸ್ಟ್ ಖರ್ಚು ಮಾಡೋದು ಬಾಬಾ ಏನಮ್ಮ ಬಾಬಾ ನಮ್ಮ ಫ್ರೆಂಡ್ದು ಮದುವೆ ಐತೆ ಹೋಗ್ಬಿಟ್ಟು ಹೋಗಮ್ಮ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಬಾಡಿ ಮಸಾಜು ಫೇಸು ಆಮೇಲೆ ಏರ್ ಮಸಾಜು ಎಲ್ಲ ಮಾಡಿಸ್ಕೊಂಬರ್ಬೇಕು ಬಾಬಾ ಅದಕ್ಕೆಲ್ಲನೂ ಒಂದು 10-15 ಸಾವಿರ ಖರ್ಚಾಗುತ್ತೆ ಕೊಡಿ ಬಾಬಾ ಏನು ಅಂದರೆ ಸಲೂನ್ಗೆ ಹೋಗ್ಬೇಕಂದ್ರೆ 15 ಸಾವಿರ ಖರ್ಚಬೇಕು 15 ಸಾವಿರ ಖರ್ಚಾಗುತ್ತೆ 15 ಸಾವಿರದ ಬೆಲೆ ನಿನ್ಗೆ ಗೊತ್ತದ ಯಾವತ್ತಾನ 15 ಸಾವಿರ ಸಂಪಾದನೆ ಮಾಡಿದ್ಯಾ 15 ಸಾವಿರ ಅಲ್ಲ 15 ಪೈಸಾ ಕೊಡಲ್ಲ ಇರೋದ್ರಾಗೆ ಲಕ್ಷಣವಾಗಿದೆಯಾ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಮನೆಗಿರೋ ಒಡವೆ ಹಾಕ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ತಲೆ ಒಳಗೆ ಹೂವು ಮುಟ್ಕೊಂಡು
ಹೋಗು. ಈ ಬ್ಯೂಟಿ ಪಾರ್ಲರ್ಗಳು ಅವು ಇವು ಅಂತ ಇನ್ನೊಂದ್ಸರಿ ನಾನು ಮುಂದೆ ಬಂದು ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ. ನೋಡ್ಕ, ಸಂಪಾದನೆ ಮಾಡಿದ್ದೆಲ್ಲ ನಿಮ್ಮ ಶೋಕಿಗೆ ಬಳಸಿಬಿಟ್ರೆ ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳಿಗೆ ಚುಕ್ಕೊಳ್ಳ ನಾನು. ಹಾಂ, ಇದ್ಯಾಕೆ ಇವನು ಇಷ್ಟು ಜೋರಾಗಿ ಮಾತಾಡ್ತಾವನೆ? ಏ ರಾಮ, ಏನು ಕೇಳ್ದಾಗೆಲ್ಲ ದುಡ್ಡು ಕೊಡೋಕೆ ಇಲ್ಲೇನು ದುಡ್ಡಿನ ಗಿಡ ಹಾಕಿಲ್ಲ ನಾನು. ನಿನ್ನ ಗಂಡು ಕೆಲಸ ಮಾಡೋದು ಅಷ್ಟಾಗೆ ಐತೆ. ಮೇಲೆ ಶೋಕಿ ಮಾಡ್ಕೊಂಡು ತಿರ್ತಾನೆ. ನಿನಗೆ ಈ ಶೋಕಿ ಬಂತು. ಬಾಯಿ ಮುಚ್ಕೊಂಡು ಹೋಗಮ್ಮ ಒಳಕ್ಕೆ. ಇನ್ನೇನು ಸಂಸಾರ ತಂದಾಕ್ತೀನಿ, ಹಣ್ಣು ಹಂಪಲು ಬೇಕಾದ್ದು ಬೇಡವಾದ್ದು ಎಲ್ಲ ತಂದಾಕ್ತಾ ಇರ್ತೀನಿ. ಇವಾಗ ನೀನು ಸಲೂನ್ಗೆ ಹೋಗ್ಬೇಕು, ಐಬ್ರೋ ಮಾಡಿಸ್ಕೊಳಕ್ಕೆ ಹೋಗ್ಬೇಕು. ಇರೋ ಅಂದ ಚಂದನೆ ಸಾಕು. ಅದ್ರಾಗೆ ನಿಮ್ಮ ಫ್ರೆಂಡ್ ಮದುವೆಗೆ ಹೋಗು. ಯಾರು ನೀನು ನಾಚಿಕ್ತಲ್ಲ. ಏನು ಬಾಬಾ, ಯಾವತ್ತೂ ಇಲ್ಲ ಇವತ್ತು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ. ಮುಂಚೆ ಎಲ್ಲ ನಾನು ಕೇಳಿದ ತಕ್ಷಣ ದುಡ್ಡು ಕೊಡ್ತಾ ಇದ್ರಿ, ಇವಾಗ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ? ನೋಡಮ್ಮ, ಕಾಲ ಒಂದೇ ಥರ ಇರಲ್ಲ ಆಯಿತಾ. ನೀವು ಹೇಳ್ದಂಗೆಲ್ಲ ನಾನು ಕೇಳೋಕ್ಕಾಗಲ್ಲ, ನೀವು ಹೇಳ್ದಂಗೆಲ್ಲ ನಾನು ಕುಣಿಯೋಕ್ಕೂ ಆಗಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡೋಗಿ ಮನೆ ಕೆಲಸ ನೋಡೋಗ. ಅಮ್ಮನಿಗೆ ಬ್ಯೂಟಿ ಪಾರ್ಲರ್ ಅಂತೆ, ಸಲೂನ್ ಅಂತೆ. ಹೋಗಮ್ಮ ಒಳಕ್ಕೆ. ಇನ್ನೊಂದ್ಸತಿ ಏನಾದ್ರು ದುಡ್ಡು ಅಂತ ಯಾರಾದರೂ ಬಂದಿದ್ದೀರಂದ್ರೆ ಒದ್ದು ಮನೆಯಿಂದ ಆಚೆಗಾಗ್ತೀನಿ. ನನ್ನ ಗಂಡನ ಬರ್ಲಿರಿ ಹೇಳ್ತೀನಿ. ಹೋಗಮ್ಮ ಅಂತಂದ್ರೆ ಇಲ್ಲೇ ವಾದ ಮಾಡ್ಕೊಂಡು ನಿಂತಿದ್ಯಾ? ಲೇ ರಾಮ, ಯಾಕೋ ಏನಾಯ್ತು? ಏನಾಗಬೇಕಮ್ಮ? ಏನಾಗಬೇಕಾಗಿತ್ತು? ಅವಳು ಕೇಳ್ದಾಗೆಲ್ಲ ದುಡ್ಡು ಕೊಡ್ತಾ ಇದ್ದಲ್ಲ, ಯಾಕೋ ಇವತ್ತು ಹಿಂಗೆ ಮಾತಾಡ್ತಾ ಇದೆಯಾ? ಹೌದು, ಬಾಯಿ ಮುಚ್ಚಮ್ಮ ಸಾಕು. ನಾವಿರೋದು ಹಳ್ಳಿಗಳಾಗೆ, ಸಿಟಿಗಳಾಗೆಲ್ಲ ಇರೋದು. 15,000 ಖರ್ಚಾಗ್ತದಂತ ಟೈಮ್ ನಮ್ಗೆ ಹೋಗಿ ಹಿಂಗೆ ಬರಕ್ಕ. ಆ 15,000 ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟಾಗ್ತದಮ್ಮ? ಎಷ್ಟು ದಿನ ಬೇಕು? ನೀನೇ ಅಲ್ಲೇನಪ್ಪ ಅವ್ರು ಕೇಳ್ದಾಗೆಲ್ಲ ಕೊಟ್ಟು ರೂಢಿ ಮಾಡಿರೋದು. ಇವಾಗ ಇಲ್ಲ ಅಂತಂದರೆ ಇನ್ನು ಅವ್ರು ಪಾಪ ಮಾಡ್ಕೊಂಡಿರ್ತಾರ? ಅದೇ ನನ್ನ ನೆಕ್ಕದಾಗ ನಾನೇ ತಗೊಂಡು ಹೊಡ್ಕೊಬೇಕು. ಮನೆಗೆ ಹೆಂಗಸನ್ನ ಕಂಟ್ರೋಲಾಗಿ ಇಕ್ಕಷ್ಟು ಹೋಗ್ತಾ ಇಲ್ದಿರಿ ಇತ್ತು ನೋಡಿ. ಇಷ್ಟು ದಿನದಿಂದ ನನ್ನನ್ನು ನಾನೇ ತಗೊಂಡು ಹೊಡ್ಕೊಬೇಕು. ಏನು ಇವ್ರೇನು ಫ್ಯಾಷನ್ ಶೋಗಳು ನಡೆಸ್ತಾವ್ರಾ? ಯಾರೋ ಫ್ರೆಂಡು ಮದುವೆ ಅಂತ ಅದಕ್ಕೆ ಹೋಗ್ಬೇಕಂತೆ. ಇರೋ ಬರೋ ಒಡವೆ ಎಲ್ಲ ಕೊಟ್ಟು ಒಂದು ಒಳ್ಳೆ ಸೀರೆ ಕೊಟ್ಟು ಉಟ್ಕೊಂಡು ಹೋಗ್ಲಿ. ನೋಡಮ್ಮ, ಇದೇ ಲಾಸ್ಟು. ಅದು ಬೇಕು ಇದು ಬೇಕು ಅಂತ ಮಾತಾಡಿದ್ರೆ ನಾನು ಸುಮ್ಮನೆ ಇರೋನಲ್ಲ. ಯಾಕೋ? ಯಾಕಾಗಿ ಏನು ಅಂತ ಕೇಳಬೇಡ. ಇನ್ನು ಮೇಲೆ 1 ರೂಪಾಯಿ ಕೂಡ ಹಾಕ್ಬೇಕು ನಾನು. ನನ್ನ ತಮ್ಮನವರಿಬ್ಬರು ನನ್ನನ್ನು ನಂಬೋರೆ. ಅವರು ಮೋಸ ಮಾಡೋಕ್ಕೆ ನಾನು ರೆಡಿ ಇಲ್ಲ. ವೇಸ್ಟ್ ಖರ್ಚುಗಳಿಗೆಲ್ಲ 1 ರೂಪಾಯಿ ಕೊಡಲ್ಲ ನಾನು. ಅಯ್ಯೋ ಭಗವಂತ, ಯಾಕೆ ಇವ್ನು ಹಿಂಗೆ ಬದಲಾಗ್ಬಿಟ್ನು? ಅತ್ತೆ ನೋಡಿದ್ರೆ ಅತ್ತೆ ಪಾಪ ಹೆಂಗೆ ಮಾತಾಡ್ತಾವ್ರೆ? ಅಯ್ಯೋ, ಅವನು ಹೇಳೋದು ನಿಜಾನೇ. ಹೋಗಿ ಅಮ್ಮ ತಾಯಿ, ಬ್ಯೂಟಿ ಪಾರ್ಲರ್ ಅಂತ. ನಿಮ್ಮ ಅಮ್ಮನ ಮನೆಗಿದ್ದಾಗ ವರ್ಷಕ್ಕೂ 6 ತಿಂಗಳಿಗೋ ಓದ್ತಾ ಇದ್ದೋ ಇಲ್ಲೋ. ನಮ್ಮ ಮನೆಗೆ ಬಂದ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ನೀನು ಪ್ರಾಣ ತಿಂತೀಯ. 15,000 ರೂಪಾಯಿ ಕೇಳ್ತೀಯ. 15,000 ರೂಪಾಯಿ ಸಂಪಾದನೆ ಮಾಡೋಕ್ಕ ಎಷ್ಟು ದಿನ ಬೇಕು? ಹೋಗು, ಯಾವ್ದಾರ ಒಂದು ಒಳ್ಳೆ ಸೀರೆ ಹಾಕ್ಕೊಂಡು ಒಡವೆಗಳು ಹಾಕ್ಕೊಂಡು ಮದುವೆ ಮುಗಿಸ್ಕೊಂಬ ಹೋಗು. ಯಾರಂತ ಹೇಳಕ್ಕಲ್ಲ. ಅವನು ನನ್ನ ತಮ್ಮನವರು ನನ್ನ ನಂಬೋರೆ, ಅವ್ರಿಗೆ ನಾನು ಮೋಸ ಮಾಡಲ್ಲ ಅಂತ ಅವನು ನಿಮ್ಗೋಸ್ಕರ ತಾನೇ ಕುಡಿತಾ ಇರೋದು ಅವನು. ನೀನು ಯಾಕ? ಹೋಗು. ಅತ್ತೆ, ನಮ್ಮ ಯಜಮಾನ್ರು ಬರಲಿ ನೋಡಿ ಹೇಳ್ತೀನಿ. ಅಯ್ಯೋ ಹೋಗಿ ಅಮ್ಮ ತಾಯಿ. ಇವನು ಯಾಕ ಇಷ್ಟು ಬದಲಾಗಿ ಹೋಗ್ಬಿಟ್ನೋ? ಇದ್ದಕ್ಕಿದ್ದಂಗೆ ನಗ್ತಾ ಇದ್ದನೋ, ನಮ್ಮ ಕೊಡ್ತೀನಮ್ಮ ಎತ್ಕೊಂಡೋಗಮ್ಮ ಅಂತ ಇದ್ದನೋ. ಇವತ್ತೇನು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಆಗ್ತಾವನೆ. ಅಯ್ಯ ಭಗವಂತ, ಇವನ ಹತ್ರ ಮಾತಾಡೋಕ್ಕೆ ಆತ ಇಲ್ಲೇ. ಅದ್ಯಾರು ಹೇಳ್ಕೊಟ್ರು? ಅದೇನು ಕತೆನೋ? ಮುಂದುವರಿಯುವುದು.